ಬೆಂಗಳೂರು ನಗರದಲ್ಲಿ ರೋಡ್ ರೇಂಜ್ ಪ್ರಕರಣಗಳು ಮುಂದುವರೆದಿವೆ. ಟ್ರಾಫಿಕ್ ಜಾಮ್ ವಿಚಾರಕ್ಕೆ ಸಂಬಂಧಿಸಿದಂತೆ ಬೈಕ್ ಸವಾರನೊಬ್ಬ ಆಟೋ ಚಾಲಕನ ಮೇಲೆ ಹಲ್ಲೆ ನಡೆಸಿದ್ದಾನೆ ಎಂಬ ಆರೋಪ ಕೇಳಿಬಂದಿದೆ. ಯಶವಂತಪುರದ ತ್ರಿವೇಣಿ ರಸ್ತೆಯಲ್ಲಿ ಈ ಘಟನೆ ನಡೆದಿದೆ. ಟ್ರಾಫಿಕ್ ಜಾಮ್ನಲ್ಲಿ ಆಟೋ ಮತ್ತು ಜೀಪ್ ನಿಂತಿದ್ದ ವೇಳೆ ಅವುಗಳ ಮಧ್ಯೆ ದ್ವಿಚಕ್ರ ವಾಹನ ಸವಾರ ನುಗ್ಗಿದ್ದಾನೆ ಎನ್ನಲಾಗಿದೆ. ಈ ಕುರಿತು ಒಂದು ವರದಿ ಹೇಳಿದೆ. ಗಾಡಿ ಬಂದಿತ್ತು. ಇವನು ಏನು ಮಾಡಿದ್ದಾನೆ ಅಂದರೆ ಗಾಡಿಯಿಂದ ಓವರ್ಟೇಕ್ ಬಂದು ಗಾಡಿ ಬಂದ್ಬಿಟ್ಟು ಆಗಲಿ ನಮ್ಮ ಗಾಡಿ ಬಂದು ಮುಂದೆಗಡೆ ಟಚ್ ಮಾಡಿದ್ದಾನೆ. ಟಚ್ ಮಾಡಿದಾಗ ನಾನು ಇವ್ನಿಗೆ ಹೇಳ್ತಾ ಇದ್ದೀನಿ, ಗಾಡಿ ಯಾಕೋ ಹಿಂಗೆ ಬರ್ತಾ ಇದೆಯಾ, ಟ್ರಾಫಿಕ್ ಜಾಮ್ ಆಗಿದೆ, ಮೊದಲೇ ಹಿಂದಕ್ಕೆ ಹೋಗುವಂಥ ಗಾಡಿ ಹಿಂಗೆ ತಳ್ಳಿದ್ರೆ ಕೈಯಲ್ಲಿದ್ದ ಕಬ್ಬಿಣದ ಬಳೆಯಿಂದ ಆಟೋ ಚಾಲಕನ ತಲೆಗೆ ಹೊಡೆಯಲು ಯತ್ನಿಸಿದ್ದಾನೆ ಎಂಬ ಆರೋಪ ಕೇಳಿಬಂದಿದೆ. ತಲೆಗೆ ಪೆಟ್ಟು ಬೀಳದಂತೆ ತಪ್ಪಿಸಿಕೊಂಡ ವೇಳೆ ಕಬ್ಬಿಣದ ಬಳೆ ಕೈಗೆ ತಾಗಿ ಆಟೋ ಚಾಲಕನ ಕೈ ಮುಳ್ಳಿಗೆ ಗಾಯವಾಗಿದೆ ಎನ್ನಲಾಗಿದೆ. ನೋವಿನಿಂದ ಬಳಲಿದ ಆಟೋ ಚಾಲಕ ಸ್ಥಳೀಯರ ಸಹಾಯ ಕೇಳಲು ಮುಂದಾದಾಗ ಅವರಿಗೂ ಬೈಕ್ ಸವಾರ ಆವಾಜ್ ಹಾಕಿ ದರ್ಪ ತೋರಿದ್ದಾನೆ ಎನ್ನಲಾಗಿದೆ. ಹಲ್ಲೆ ನಡೆಸಿದ ವ್ಯಕ್ತಿ ಉತ್ತರ ಪ್ರದೇಶದ ಮೂಲದ ಯುವಕ ಎಂಬ ಮಾಹಿತಿ ಲಭ್ಯವಾಗಿದೆ. ಪೊಲೀಸರು ಸ್ಥಳಕ್ಕೆ ಬಂದ ಬಳಿಕವೂ ಆಟೋ ಚಾಲಕನಿಗೆ ಆವಾಜ್ ಹಾಕಿದ್ದಾರೆ ಎನ್ನಲಾಗಿದೆ. ಕೊನೆಗೆ ಆಟೋ ಚಾಲಕ 112ಕ್ಕೆ ಕರೆ ಮಾಡಿದ್ದು ಪೊಲೀಸರು ಸ್ಥಳಕ್ಕೆ ಬಂದು ಜಗಳ ಬಿಡಿಸಿದ್ದಾರೆ. ಘಟನೆಗೆ ಸಂಬಂಧಿಸಿದಂತೆ ಪೊಲೀಸರು ಪರಿಶೀಲನೆ ನಡೆಸುತ್ತಿದ್ದಾರೆ. ಬಟ್ ಅದಕ್ಕೆ ನನ್ನ ಸ್ನೇಹಿತನ ಬರಕ್ಕೆ ಹೇಳ್ತೀನಿ, ಖಂಡಿತ ಅವನ ಮೇಲೆ ಎಫ್ಐಆರ್ ಅಂತ ಮಾಡೋದಂತ ಖಚಿತ. ಬೆಂಗಳೂರಿಗೆ ಆಟೋ ಡ್ರೈವರ್ ಮೇಲೆ ಯಾವನಾರು ಕೈ ಮಾಡಿದ್ರೆ ಇನ್ನು ಲೈಫಲ್ಲಿ ಅವನು ಈಚೆಗೆ ಬರಬಾರ್ದು. ಆ ರೀತಿ ಮಾಡೇ ಮಾಡ್ತೀವಿ ಆಟೋ ಡ್ರೈವರು. ಅಲ್ಲ, ಈಗ ನೀವು ಅವ್ನಿಗೆ ಹೇಳಿದ್ರಿ ಟ್ರಾಫಿಕ್ ಇದ್ದು ಸೈಡ್ಗೆ ಹೋಗಿ ಅಂತ ಹೇಳಿ, ಅದಕ್ಕೆ ಅವನು ಆತರ ಹೊಡೆದಿದ್ದಾನಲ್ವಾ, ಅದು ಕೈಯಲ್ಲಿದ್ದಂತ ಕಡಗದಲ್ಲಿ ಕಬ್ಬಣ ಅದು ನೋಡಿದ್ರೆ ಒಂದು ದೊಡ್ಡ ಗಾತ್ರದಲ್ಲಿದೆ. ಆ ಕಬ್ಬಣನ ಯೂಸ್ ಮಾಡಿಕೊಂಡು ನನ್ನ ಕೈ ಮೇಲೆ ಹಲ್ಲೆ ಮಾಡಿದ್ದಾನೆ. ಅವ್ರು ನಿಮ್ ತಲೆ ಹೊಡೆಯಕ್ಕೆ ಹೋಗಿದ್ದ, ಕೈ ಹೊಡೆದಿದ್ದ? ತಲೆ ಹೊಡೆಯಕ್ಕೆ ಬಂದ ಸರ್, ತಲೆ ತಪ್ಪಿಸ್ಕೊಂಡೆ ಅಷ್ಟರಲ್ಲಿ ಕೈ ಕೊಟ್ಟೆ. ಕೈ ಕೊಟ್ಟಾಗ ಈ ಏಟು 4-5 ಏಟು ಕೈಗೆ ಬಿಟ್ಟು ಕೈಗೆ ಇಟ್ಬಿಟ್ಟು ಕೈಗೆ ಇಟ್ಟಿದ ಮೇಲೆ ಈಗ ನಾನು 112 ಕಾಲ್ ಮಾಡಿದ್ದೀನಿ. 112 ಬಂದು ಪೊಲೀಸರು ಅವನ್ನ ಕರ್ಕೊಂಡು ಹೋಗಿದ್ದಾರೆ. ಅವನ ಗಾಡಿನ ಕೂಡ ಇಲ್ಲೇ ಇದೆ. ಅದನ್ನ ಪೊಲೀಸ್ ಸ್ಟೇಷನ್ಗೆ ಕರ್ಸೋಂಥ ಕೆಲಸ ಮಾಡಿಸಿ ನನ್ನ ಮೇಲೆ ಎಫ್ಐಆರ್ ಮಾಡಿ ನಾನು ಇದು ಮಾಡ್ತೀನಿ. ಬೆಂಗಳೂರಲ್ಲಿ ಯಾವುದೇ ಮೇಲೆ ಆಟೋ ಡ್ರೈವರ್ ಮೇಲೆ ಕೈ ಮಾಡಬೇಕು